ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ದುಃಖ ತುಂಬ ಕೆಟ್ಟದ್ದು, ಯಾವಾಗ ಬಂದರೂ ಕಣ್ಣೀರು ಹಾಕಿಸಿ ಹೋಗುತ್ತೆ ಅಂತ ಎಲ್ಲರೂ ಹೇಳುತ್ತಾರೆ. ಆದರೆ ನಿಜಕ್ಕೂ ತುಂಬ ಒಳ್ಳೆಯದು. ಏಕೆಂದರೆ ಅದು ಯಾವಾಗ ಬಂದರೂ ಏನೋ ಒಂದು ಪಾಠವನ್ನು ಕಲಿಸಿಯೇ ಹೋಗುತ್ತದೆ. ಆದರೆ ನಾವು ತಿಳ್ಕೊಬೇಕಷ್ಟೇ, ಅರ್ಥಕೊಂಡು ಆ ದುಃಖ ಏನಕ್ಕೆ ಬಂದಿದೆ ಅಂತ ಅದನ್ನು ತಿಳ್ಕೊಂಬಿಟ್ರೆ ಮುಂದೆ ಆ ದುಃಖ ಬರೋಕ್ಕೆ ಅವಕಾಶ ಇರಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀ ಪಾರ್ವತಿ ಮಗಳು ಅಶೋಕ ಸುಂದರಿ ಕಥೆಯನ್ನು ಓದಿ ತಿಳ್ಕೊಳ್ಳೋಣ. ಪಾರ್ವತಿ ದೇವಿಯು ಲೋಕದಲ್ಲಿ ಅತ್ಯಂತ ಸುಂದರವಾದ ಉದ್ಯಾನವನಕ್ಕೆ ಹೋಗಲು ಅಪೇಕ್ಷಿಸಿದಾಗ ಶಿವನು ಪಾರ್ವತೀ ದೇವಿಯನ್ನು ನಂದನವನಕ್ಕೆ ಕರೆದೊಯ್ದರು. ಅಲ್ಲಿಗೆ ತಲುಪಿದ ನಂತರ ಆ ಸ್ಥಳದ ಸೌಂದರ್ಯಕ್ಕೆ ದೇವಿಯು ಮಾರು ಹೋದಳು. ಸ್ವಲ್ಪ ಕಾಲ ಅಲ್ಲಿ ಕುಳಿತುಕೊಳ್ಳಬೇಕೆಂದು ಆಲೋಚಿಸಿದಳು. ಆರಾಮದಾಯಕವಾದ ಒಂದು ಸ್ಥಳವನ್ನು ಹುಡುಕುತ್ತಿರುವಾಗ ಕಲ್ಪವೃಕ್ಷವು ಎದುರಾಯಿತು. ಕಲ್ಪವೃಕ್ಷವು ಆರಾಧಕರ ಎಲ್ಲ ಆಸೆಗಳನ್ನು ಪೂರೈಸುವಂಥ ಅತ್ಯಂತ ಪವಿತ್ರ ಮರ. ಪಾರ್ವತೀ ದೇವಿಯು ಆ ಮರವನ್ನು ತುಂಬ ಇಷ್ಟಪಡುತ್ತಾಳೆ. ಆಕೆ ತನ್ನ ಪವಿತ್ರ ವಾಸಸ್ಥಾನಕ್ಕೆ ಆ ಮರವನ್ನು ತೆಗೆದುಕೊಂಡು ಹೋಗಲು ಬಯಸುತ್ತಾಳೆ. ಇವಕ್ಕೆ ಶಿವನಿಂದ ಅನುಮತಿಯೂ ನೀಡಲಾಗುತ್ತದೆ. ತಮ್ಮ ಸ್ಥಳಕ್ಕೆ ಹಿಂದಿರುಗಿದ ನಂತರ ಪಾರ್ವತಿ ದೇವಿಯು ಅಲ್ಲಿ ಕಲ್ಪವೃಕ್ಷ ಮರವನ್ನು ಸ್ಥಾಪಿಸುತ್ತಾಳೆ. ಒಂದು ದಿನ ಭಗವಾನ್ ಶಿವ ಅರಮನೆಯಲ್ಲಿ ಇಲ್ಲದ ಸಮಯದಲ್ಲಿ ಪಾರ್ವತೀ ದೇವಿಯು ಏಕಾಂಗಿತನವನ್ನು ಅನುಭವಿಸುತ್ತಾಳೆ. ತಕ್ಷಣ ಆಕೆಗೆ ಒಂದು ಉಪಾಯ ಹೊಳೆಯುತ್ತದೆ. ತನ್ನ ವಾಸಸ್ಥಳದ ಕಲ್ಪವೃಕ್ಷದ ಮರವನ್ನು ಹೊಂದಿರುವುದು ಅದೃಷ್ಟವೇ ಎಂದು ಆ ಮರದೊಂದಿಗೆ ಮಗಳನ್ನು ಕೇಳಬೇಕೆಂದು ಯೋಚಿಸುತ್ತಾಳೆ. ಅವಳು ತಕ್ಷಣ ಮರದ ಬಳಿಗೆ ಹೋಗಿ ತನ್ನ ಆಶಯವನ್ನು ವ್ಯಕ್ತಪಡಿಸುತ್ತಾಳೆ. ಕಲ್ಪವೃಕ್ಷವು ಪಾರ್ವತೀ ದೇವಿಯ ಆಸೆಯನ್ನು ಅರ್ಥ ಮಾಡಿಕೊಂಡು ಅಶೋಕ ಸುಂದರಿಯನ್ನು ಕಳುಹಿಸುತ್ತಾಳೆ. ಆಕೆಯ ಸೌಂದರ್ಯದಿಂದಾಗಿ ಆಕೆಗೆ ಅಶೋಕ ಸುಂದರಿ ಎಂದು ಹೆಸರಾಯಿತು. ಅಶೋಕ ಸುಂದರಿ ಭವಿಷ್ಯವನ್ನು ಮುಂಗಾಣಬಹುದು ಎಂಬ ವರವನ್ನು ಹೊಂದಿದ್ದಾಳೆ. ಪ್ರಖ್ಯಾತ ರಾಜ ನಹುಷನನ್ನು ಮದುವೆಯಾಗುವಳು ಎಂದು ಅವಳು ಮೊದಲೇ ತಿಳಿದಿದ್ದಳು. ದೇವತೆ ಪಾರ್ವತಿಯಿಂದ ಇಂದ್ರನಂತೆ ಪ್ರಬಲ ರಾಜನನ್ನು ವಿವಾಹವಾಗಲು ಎಂಬ ಆಶೀರ್ವಾದವನ್ನು ಅವಳು ಪಡೆದಿದ್ದಳು. ಒಮ್ಮೆ ಅಶೋಕ ಸುಂದರಿಯ ನಂದನವನದಲ್ಲಿ ಕುಳಿತಿರುವಾಗ ಉಣ್ ಎಂಬ ರಾಕ್ಷಸನನ್ನು ಅವಳನ್ನು ನೋಡಿ ಅವಳನ್ನು ಮದುವೆಯಾಗಲು ಬಯಸುತ್ತಾಳೆ. ಅಶೋಕ ಸುಂದರಿಯು ಮುಂದೆ ಉಂಡ್ ತನ್ನ ಅಪೇಕ್ಷೆಯನ್ನು ಪ್ರಸ್ತಾಪಿಸಿದಾಗ ಅಶೋಕ ಸುಂದರಿಯು ತನಗೆ ನಹುಷನೊಂದಿಗೆ ಮದುವೆ ನಿಶ್ಚಯವಾಗಿರುವುದಾಗಿ ಹೇಳಿ ನಿರಾಕರಿಸುತ್ತಾಳೆ. ಇದನ್ನು ಕೇಳಿ ಕೋಪಗೊಂಡ ರಾಕ್ಷಸನು ಅವಳನ್ನು ಮದುವೆಯಾಗಲು ಇರುವವರನ್ನು ಕೊಲ್ಲಬೇಕು ಎಂಬ ನಿರ್ಧರಿಸುತ್ತಾನೆ. ಒಂದು ದಿನ ನೀನು ನನ್ನ ಪತಿಯಿಂದಲೇ ಕೊಲ್ಲಲ್ಪಡುತ್ತೀ ಎಂದು ಅಶೋಕ ಸುಂದರಿಯು ಉಣ್ಣಿಗೆ ಶಾಪವನ್ನು ನೀಡುತ್ತಾಳೆ. ಶೀಘ್ರದಲ್ಲೇ ರಾಕ್ಷಸನು ಮಗುವಾಗಿದ್ದ ನಹುಷನನ್ನು ಅಪಹರಿಸುತ್ತಾನೆ. ಆದರೆ ಈ ರಾಕ್ಷಸನ ಸೇವಕನಲ್ಲಿ ಒಬ್ಬನು ನಹುಷನನ್ನು ರಕ್ಷಿಸಿ ಅವನನ್ನು ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಕಳಿಸುತ್ತಾನೆ. ಅಲ್ಲಿಯೇ ರಾಜಕುಮಾರನನ್ನು ಬೆಳೆಸಲಾಗುತ್ತದೆ. ಮುಂದೆ ಅವನು ರಾಕ್ಷಸ ಹೆಣ್ಣನ್ನು ಕೊಂದು ಅಶೋಕ ಸುಂದರಿಯನ್ನು ವಿವಾಹವಾಗುತ್ತಾನೆ ಮತ್ತು ಯಯಾತಿ ಎಂಬ ಹೆಸರಿನ ಒಬ್ಬ ಮಗ ಹಾಗೂ 100 ಸುಂದರ ಹೆಣ್ಣು ಮಕ್ಕಳನ್ನು ಪಡೆಯುತ್ತಾರೆ. ಶಿವ ಒಂದು ದಿನ ನೀನು ನನ್ನ ಪತಿಯಿಂದಲೇ ಕೊಲ್ಲಲ್ಪಡುತ್ತಿ ಎಂದು ಅಶೋಕ ಸುಂದರಿಯ ಹುಣ್ಣರಿಗೆ ಶಾಪವನ್ನು ನೀಡುತ್ತಾರೆ. ಶೀಘ್ರದಲ್ಲಿ ರಾಕ್ಷಸನನ್ನು ಮಗುವಾಗಿದ್ದ ನಹುಷನನ್ನು ಅಪಹರಿಸುತ್ತಾನೆ. ಆದರೆ ಈ ರಾಕ್ಷಸನ ಸೇವಕರಲ್ಲಿ ಒಬ್ಬನು ನಹುಷನನ್ನು ರಕ್ಷಿಸಿ ಅವನನ್ನು ವಸಿಷ್ಠ ಋಷಿಗಳ ಆಶ್ರಮಕ್ಕೆ ಕಳಿಸುತ್ತಾನೆ. ಅಲ್ಲಿಯೇ ರಾಜಕುಮಾರನನ್ನು ಬೆಳೆಸಲಾಗುತ್ತದೆ. ಮುಂದೆ ಅವನು ರಾಕ್ಷಸನನ್ನು ಕೊಂದು ಅಶೋಕ ಸುಂದರಿಯನ್ನು ವಿವಾಹವಾಗುತ್ತಾನೆ ಮತ್ತು ಯಯಾತಿ ಎಂಬ ಹೆಸರಿನ ಒಬ್ಬ ಮಗ ಹಾಗೂ 100 ಸುಂದರ ಹೆಣ್ಣು ಮಕ್ಕಳನ್ನು ಪಡೆಯುತ್ತಾರೆ. ಗೊತ್ತಾಯ್ತಾ? ನಾವು ಯಾವತ್ತೂ ಧರ್ಮವನ್ನು ಬಿಡಬಾರ್ದು. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ನಾವು ತಿಳ್ಕೋಬೇಕು. ಗೊತ್ತಾಯ್ತು? ತಿಳ್ಕೊಂಡ್ರೆ ನಾವು ಒಳ್ಳೆಯದಾಗತ್ತೆ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 27/2/2026 ಶುಕ್ರವಾರ, ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಫಾಲ್ಗುಣ ಮಾಸ, ಶುಕ್ಲಪಕ್ಷ, ತಿಥಿ ಏಕಾದಶಿ, ರಾತ್ರಿ 10:12, ನಕ್ಷತ್ರ ಆರಿದ್ರೆ ಹಗಲು 10:55, ಮಳೆ ಶತಬೀಷ 3ನೇ ಪಾದ, ರಾಹುಕಾಲ 11:07 12:36, ಗುಳಿಕ ಕಾಲ 8:09 9:38, ಯಮಗಂಟ ಕಾಲ 3:34 5:03. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.